ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಆಂಧ್ರ ಸ್ಟೈಲಲ್ಲಿ ಪಪ್ಪು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಮಸಾಲೆ ಸಾಂಬಾರಂತೂ ಊಟನೇ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆರಾಮಾಗಿ ಈಸಿಯಾಗಿ 30 ನಿಮಿಷದಲ್ಲಿ ಮಾಡ್ಕೊಳೋ ಅಂತಹ ಪಪ್ಪುನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಟೊಮೊಟೊ, ಬದನೆಕಾಯಿ, ಈರುಳ್ಳಿ, ಆಲೂಗೆಡ್ಡೆ ಇದ್ದರೆ ಆಲೂಗೆಡ್ಡೆನೂ ಹಾಕ್ಕೊಳ್ಳಿ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ನೋಡಿ, ನಾನು ಟೊಮೊಟೊನ ಒಂದರಲ್ಲಿ 4 ಪೀಸ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ನೆಕ್ಸ್ಟ್ ತೊಗೊಂಡಿದ್ದು ಬದನೆಕಾಯಿ ನಾನು ಹೇಳಿದಾಗ ನಮ್ಮ ದೊಡ್ಡಮ್ಮವರು ಕಟ್ ಕಳಿಸಿದ್ರು ನಾನು ಅಲ್ಲಿ ಊರಿಗೆ ಹೋಗಿದಾಗ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದ್ವು ಎಳೆ ಬದನೆಕಾಯಿ, ತುಂಬಾ ಟೇಸ್ಟಿಯಾಗಿರುತ್ತೆ ಎಳೆ ಬದನೆಕಾಯಿ ಹಾಕಿದರೆ. ಸೊ ಬದನೆಕಾಯಿ ಎಲ್ಲ ಹಚ್ಚಿದ್ದಾಯಿತು. ನೆಕ್ಸ್ಟು ನಾನು ತೊಗೊಂಡಿದ್ದು ಹೀರೆಕಾಯಿ ಬಂದುಬಿಟ್ಟು ಒಂದು ತೊಗೊಂಡಿಲ್ಲ, ಒಂದರಲ್ಲಿ ನಾನು ಅರ್ಧನ ತೊಗೊತಾ ಇದ್ದೀನಿ. ಅದ್ರ ಒಳಗಡೆ ಇರುವಂತಹ ಏನಂತಾರೆ ವೈಟ್ ಅಂಶನೂ ಹಾಕಬೇಕು, ಅದನ್ನು ಹೆಲ್ತ್ಗೆ ತುಂಬ ಒಳ್ಳೆಯದು. ನೋಡಿ, ನಾನು ಒಂದು ಹಿಡಿಯಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಲ್ಲ ನಮಗೆ ಖಾರ ಕಮ್ಮಿ ಅನಿಸಿದ್ರೆ 1 ಸ್ಪೂನಷ್ಟು ನೆಕ್ಸ್ಟ್ ಖಾರದ ಪುಡಿನೂ ಆ್ಯಡ್ ಮಾಡ್ಬೋದು. ಹಾಗೆ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆದರೆ ನಾನು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ, ಏಕಪ್ಪ ಅಂತಂದರೆ ಸಾಂಬಾರು ಪುಡಿನೂ ಆ್ಯಡ್ ಮಾಡ್ತೀನಿ ನಾನು. ನೆಕ್ಸ್ಟು ಆನಿಯನ್ಸ್ ಎಲ್ಲ ಮಸಾಲೆಗೆ ಹಚ್ಕೊಬಿಟ್ಟೆ, ಹಾಗೆ ಸೊಪ್ಪನ್ನು ಹಚ್ಕೊಂಡೆ. ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ನಾನು ನೆಕ್ಸ್ಟು ಈಗ 1.5 ಕಪ್ಪು ಬೇಳೆನ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲೇ ನಾನು 1.5 ಇದಕ್ಕೆ ಆಂಧ್ರ ಪಪ್ಪಲ್ಲಿ ಬೇಳೆ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನಾನು ಬೇಳೆ ಹಾಕ್ಬಿಟ್ಟು ನಾನು ಹಚ್ಚಿಟ್ಕೊಂಡಿರುವಂತಹ ತರಕಾರಿ ಮತ್ತು ಈರುಳ್ಳಿನ ಸ್ವಲ್ಪ ಎತ್ತಿಟ್ಕೊಂಡೆ, ಬೇಕಾಗುತ್ತೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು. ನೋಡಿ, 2 ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಖಾರ ನಾನು ಜಾಸ್ತಿ ತಿಂತೀನಿ, ಸೊ ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಖಾರ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಉಪ್ಪು ಹಾಕಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಟ್ಟು, ಹಾಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಏನಕ್ಕಪ್ಪ ಹಾಕ್ಕೊತಾ ಇದ್ದೀನಿ ಅಂತಂದರೆ ಉಪ್ಪು ಬರುತ್ತೆ ಅಲ್ವಾ, ಅದು ಅಲ್ಲೇ ತಡೆಗಟ್ಟುತ್ತೆ. ಸೊ ಅದಕ್ಕೋಸ್ಕರ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಹಾಕ್ಕೊಬಿಟ್ಟು ಸೊಪ್ಪು ಮುಳುಗೋವರೆಗೂ ಯಾವುದೇ ರೀತಿಯಾಗಿ ನೀರು ಹಾಕಬೇಡಿ. ಸೊಪ್ಪು ಮತ್ತು ನೀರು ಒಂದೇ ಇದ್ದಾಗಿರಬೇಕು. ಅಲ್ಲಿವರೆಗೂ ನೀರು ಹಾಕ್ಕೊಂಡ್ರೆ ಸಾಂಬಾರು ಅನ್ನೋದು ಸ್ವಲ್ಪ ಗಟ್ಟಿಯಾಗೇ ಬರುತ್ತೆ. ನೀರು ಸಾಂಬಾರು ಬೇಕಂತ ಅಂದರೆ, ಯಾಕಂದರೆ ಸೊಪ್ಪಲ್ಲೂ ನೀರಂಶ ಇರುತ್ತಲ್ಲ, ನೀರಂಶ ಬಿಟ್ಕೊಳುತ್ತೆ. ನೋಡಿ, ಅದರಲ್ಲಿರೋಂತಹ ನೀರನ್ನೆಲ್ಲ 3 ವಿಸಿಲ್ ಹೊಡೆಸ್ದೆ ನಾನು. ಅದರಲ್ಲಿರೋಂತಹ ನೀರೆಲ್ಲ ತೆಗೆದ್ಬಿಟ್ಟು ಚೆನ್ನಾಗೆ ನಾನೀಗ ಮಸ್ಕಲ್ಲು ಅದನ್ನು ತೊಗೊಂಡು ನಾನು ಮಸಿತಾ ಇದ್ದೀನಿ. ಸ್ವಲ್ಪನೇ ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ಒಂದು ಸ್ಟವ್ ಮೇಲೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಬಿಟ್ಟು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊಬಿಟ್ಟು ಆ ಒಗ್ಗರಣೆನ ಸಾಂಬಾರ್ಗೆ ಹಾಕ್ತೀನಿ. ಏನಿಲ್ಲ ಅಂತ ಅಂದರೂ ಸಾಂಬಾರನ್ನ ಒಂದು 3 to 4 ಮಿನಿಟ್ಸ್ನ ಬಾಯ್ಲ್ ಮಾಡಬೇಕು ನಾವು ಚೆನ್ನಾಗಿ. ಕಾಯಿ ನಿಮ್ಮ ಇಷ್ಟ ಹಾಕ್ಕೊಂಡ್ರೆ ಹಾಕ್ಕೊಬೋದು, ಬಿಟ್ಟರೆ ಬಿಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.